ನಾವು ಅಂದ್ಕೊಂಡಿರೋದು ಕೆಲವೊಮ್ಮೆ ಆಗ್ತಾ ಇರಲ್ಲ. ಅದಕ್ಕೆ ನಂಬರ್ 1 ರೀಸನ್ ಏನು ಗೊತ್ತಾ? ಲ್ಯಾಕ್ ಆಫ್ ಕ್ಲಾರಿಟಿ, ಅಂದರೆ ಸ್ಪಷ್ಟತೆಯ ಕೊರತೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಯ್, ನಾನು ಭಾರತಿ, ಲಾ ಆಫ್ ಅಟ್ರಾಕ್ಷನ್ ಕೋಚ್. ಯೂನಿವರ್ಸ್ ಅನ್ನೋದು ನೀವು ಯಾವಾಗ ಮಿಕ್ಸ್ಡ್ ಸಿಗ್ನಲ್ಸ್ನ ಕಳಿಸ್ತೀರಾ ಆವಾಗ ನಿಮ್ಮ ಗುರಿಗಳು ಈಡೇರಲ್ಲ. ಮಿಕ್ಸ್ಡ್ ಸಿಗ್ನಲ್ಸ್ ಅಂದರೆ ಏನೋ ಒಂದು ಗುರಿ ಇಟ್ಕೊಂಡಿರ್ತೀರಾ, ಅದ್ರ ಬಗ್ಗೆ ಆಗುತ್ತೆ ಅಂತಲೂ ಅಂದ್ಕೊಳ್ತೀರಾ, ಆಗಲ್ಲ ಅಂತಲೂ ಅಂದ್ಕೊಳ್ತೀರಾ. ಇದನ್ನ ಮಿಕ್ಸ್ಡ್ ಸಿಗ್ನಲ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅದನ್ನು ಈಸಿಯಾಗಿ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಿಮ್ಮ ಗುರಿ ಏನಿರುತ್ತೆ ಅದನ್ನು ಒಂದು ಲೈನಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಬರೆದುಕೊಳ್ಳಿ. ಉದಾಹರಣೆಗೆ, ನಾನು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ದುಡಿತಾ ಇದ್ದೀನಿ, ನನಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಾ, ಈ ಥರ ಆಲ್ರೆಡಿ ಆಗಿದೆಯೋ ಹಾಗೆ. ಆಮೇಲೆ ನಿಮ್ಮ ಕಣ್ಣನ್ನು ಮುಚ್ಚಿ ವಿಜುವಲೈಸ್ ಮಾಡಿ. ವಿಜುವಲೈಸೇಷನ್ ಅಂತ ಏನು ಹೇಳಿದ್ದೀನಿ ಅಲ್ವಾ ಪ್ರಿವಿಯಸ್ ವೀಡಿಯೋಸ್ದಲ್ಲಿ, ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಚೆಕ್ ಮಾಡಿ. ಓಕೆ, ಕಣ್ಣು ಮುಚ್ಚಿಕೊಂಡು ನೀವು ಆಲ್ರೆಡಿ 1 ಲ್ಯಾಕ್ ರುಪೀಸ್ನ ಅರ್ನ್ ಮಾಡಿದ್ದೀರಾ ಅನ್ನೋದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಆಮೇಲೆ ಯೂನಿವರ್ಸಿಗೆ ಹಾಗೆಯೇ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಒಂದು ಅಲೈನ್ಮೆಂಟಲ್ಲಿ ಬರುತ್ತೆ. ಆವಾಗ ನೀವು ಏನು ಅಂದ್ಕೊಳ್ತೀರಾ ಅದಾಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಏನು ಗುರಿ ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು DM ಅಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.